ಇಂಗಾಲದಲ್ಲಿ ಶೇಖರಣೆ ಆಗಬೇಕು. ಇಂಗಾಲದ ಶೇಖರಣೆ ಅಂತಂದಾಗ ಈ ಇಂಗಾಲದಲ್ಲಿ 3 ವಿಧವಾದ ಇಂಗಾಲಗಳು ಇದ್ದಾವೆ. ಮೊದಲನೆಯದು ಚಂಚಲ, ಎರಡನೆಯದು ಅಸ್ಥಿರ ಇಂಗಾಲ, ಮೂರನೇದು ಸ್ಥಿರ ಇಂಗಾಲ. ಯಾವಾಗ ನೀವು ಈ ಹೊದಿಕೆಗೆ ನೀವು ಎಲೆಗಳನ್ನ ಹಸೆಲೆಗಳನ್ನ ಇವನ್ನು ಉಪಯೋಗಿಸ್ತೀರಿ, ಅದರೊಳಗಿರುವಂತ ಲಿಗ್ನಿನ್ ಮತ್ತು ಸೆಲ್ಯುಲೋಸ್ ಅತಿ ಕಡಿಮೆ ಅಂಶದಲ್ಲಿ ಇರ್ತವೆ ಮತ್ತು ವಿಘಟನೆ ಕ್ರಿಯೆ ತುಂಬಾ ಜಲ್ದಿ ನಡೆಯುತ್ತೆ. ಅದರೊಳಗಿರುವಂತ ಇಂಗಾಲ ಚಂಚಲ ಇಂಗಾಲವಾಗಿರುತ್ತೆ. ಈ ಚಂಚಲ ಇಂಗಾಲ ಯಾವಾಗ ಆಮ್ಲಜನಕದ ಸಂಪರ್ಕದಲ್ಲಿ ಗಾಳಿಯಲ್ಲಿ ಬರುತ್ತೋ ತುರಂತವಾಗಿ ಅದು ಇಂಗಾಲ ಡೈಆಕ್ಸೈಡ್ ಆಗಿ ವಾಪಸ್ ಹೋಗುತ್ತೆ. ಯಾವ ಇಂಗಾಲ ಡೈಆಕ್ಸೈಡ್ ಹಸಿರುಮನೆ ಅನಿಲ ಆಗಿ ನಮಗೆ ತೊಂದರೆ ಕೊಡ್ತಾ ಇದೆಯೋ ಆ ಹಸಿರುಮನೆ ಅನಿಲ ಆಗಿ ಅಲ್ಲಿ ಹೋಗುತ್ತೆ. ಆದ್ರೆ ನಾವು ಈ ರೀತಿ ಬಲ್ತದ್ದು, ನೀವು ಇದನ್ನೆಲ್ಲ ನೀವು ಯಾವುದೇ ಸಸ್ಯ ಮರಗಿಡಗಳ ಬಲತ ಕಾಂಡಗಳು ಕೊಂಬೆ ರೊಂಬೆಗಳನ್ನ ತೆಗೆದು ನೀವು ಭೂಮಿ ಮೇಲೆ ಹಾಕಿದಾಗ ಇದರೊಳಗಿರುವಂತ ಲಿಗ್ನಿನ್ ಮತ್ತು ಸೆಲ್ಯುಲೋಸು ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ನಮಗೆ ಹ್ಯೂಮಸ್ ಉತ್ಪಾದನೆ ಆಗೋದ್ರಲ್ಲಿ, ಜೀವನ ದ್ರವ್ಯ ಉತ್ಪಾದನೆ ಆಗೋದ್ರಲ್ಲಿ ನಮ್ಗೆ ಏನ್ ಬೇಕಾಗಿದೆ, ಲಿಗ್ನಿನ್ ಮತ್ತು ಸೆಲ್ಯುಲೋಸ್ ಅತಿ ಹೆಚ್ಚಾಗಿರ್ಬೇಕಾಗುತ್ತೆ. ಈ ಬಲ್ತ ಕಾಂಡ ರೊಂಬೆ ಕೊಂಬೆಗಳಲ್ಲಿ ಅತಿ ಹೆಚ್ಚಾಗಿ ಲಿಗ್ನಿನ್ ಮತ್ತು ಸೆಲ್ಯುಲೋಸ್ ಇರ್ತದೆ. ನಿಧಾನವಾಗಿ ಅದು ಕರಗ್ತದೆ. ನಿಧಾನವಾಗಿ ಕರಗ್ಬಿಟ್ಟು ಹ್ಯೂಮಸ್ ಆಗೋದ್ರಲ್ಲಿ ಅತಿ ಉತ್ಕೃಷ್ಟವಾದ ಕೆಲಸ ಮಾಡುತ್ತೆ. ಹಾಗಾಗಿ ನಾವು ಹೊದಿಕೆ ಮಾಡಬೇಕು ಅಂತ ಅಂದಾಗ ಬಲಿತ ಕಾಂಡ ರಂಬೆ ಕೊಂಬೆಗಳನ್ನ ಅತಷ್ಟು ಹೆಚ್ಚು ಉಪಯೋಗಿಸಿ ಮಾಡಿದಾಗ ನಮಗೆ ಉತ್ಕೃಷ್ಟವಾದ ಫಲಿತಾಂಶಗಳು ಸಿಗ್ತವೆ. Now, in the vacant space, you see there is no moisture, small moisture. But under that mulching, you see in the soil, dense moisture, maximum moisture, taken from the atmosphere. That means mulching absorbs the atmospheric ನೀವು ಈ ತೆರೆದ ಮಣ್ಣಿನಲ್ಲಿ ಯಾವ ಈ ಮುಚ್ಚಿಗೆ ಇಲ್ಲವೋ ಅಲ್ಲಿ ತೆರೆದ ಮಣ್ಣಿನಲ್ಲಿ ನೋಡಿ ಮೇಲ್ಮೇಲೇನಿದೆ ನಮ್ಗೆ ಅತಿ ಕಮ್ಮಿಯ ತೇವಾಂಶ ಅಥವಾ ನೀರಿನ ಅಂಶ ಇದೆ. ಆದ್ರೆ ಈ ಒಣ ಹೊದಿಕೆ ಕೆಳಗಡೆ ನೀವು ನೋಡಿ ನಮಗೆ ಹೆಚ್ಚು ಶೀತವಾದ ತೇವವಾದ ನೀರು ಭರಿತವಾದ ಮಣ್ಣಿರುತ್ತದೆ. ಹೇಗೆ ಸಾಧ್ಯ ಆಗುತ್ತೆ? ಈ ಹ್ಯೂಮಸ್ ಅಲ್ಲಿ ವಾತಾವರಣದಲ್ಲಿರುವಂತ ಕೂಡ ಅಥವಾ ಒಣ ತ್ಯಾಜ್ಯದಲ್ಲಿ ವಾತಾವರಣದಲ್ಲಿರೋ ನೀರನ್ನು ಕೂಡ ತಗೊಂಡೋದು ಅಲ್ಲಿ ಶೇಖರಣೆ ಮಾಡುತ್ತೆ. ಹಾಗಾಗಿ ತೇವಾಂಶ ನಮ್ಗೆ ಇದರಿಂದ ಹೆಚ್ಚು ಸಿಗುತ್ತೆ. ಹಾಗಾಗಿ ಆ ಕಾಲದಲ್ಲಿ ಕೂಡ ನಮಗೆ ಮಳೆನೇ ಬರಲಿಲ್ಲ, ತೊಂದರೆ ಆಗುತ್ತೆ ಅಂತ ನನ್ನ ಜೀವನ್ ಕೂಡ ಹೇಳ್ತಾ ಇದ್ದ. ನಮ್ಗೆ ಇದಾಗಿಲ್ದಾಗ ಕಾಪಾಡಿದ್ ಯಾವುದೋ ಈ ಒಣ ಹೊದಿಕೆ. ನನಗೆ ಕೇಳಿಸ್ಕೊಂಡಲ್ಲ ಹುಡುಗ ಮಕ್ಕಳಿಗೆ. ಸೊ ಒಣ ಹೊದಿಕೆ ಇದ್ದಾಗ ಏನಾಗುತ್ತೆ, ವಾತಾವರಣ ನೇರಿಂದ ತೇವಾಂಶ ತಗೊಳೋದ್ರಿಂದ ಆ ಸಸ್ಯ ಮರಗಳು ಇಡೋದ್ರಿಂದ ಆ ಕಾಲದಲ್ಲಿ ಮಳೆ ಇಲ್ಲದಿರೋಂಥ ಕಾಲದಲ್ಲಿ ಕೂಡ ನಮ್ಮ ಗಿಡಗಳು ತೊಂದರೆ ಇಲ್ಲದೆ ಬದುಕ್ತವೆ. In the vacant space, there is no organism. Blank. Visible. We can see. No. Now under that mulching, you see lot of organisms are working there. You see, lot of insect. Yeah. That means where there is a mulching, there is a biodiversity of the microorganism and organisms which are most essential. With no mulching, no biodiversity, no activities. ತೆರೆದ ಜಾಗದಲ್ಲಿ ಹಾಗೆ ನೋಡಿ, ತೆರೆದ ಜಾಗದಲ್ಲಿ ನೀವು ಹಾಗೆ ನೋಡಿದ್ರಿ ಅಂದ್ರೆ ಯಾವುದೇ ಒಂದು ಜೀವಿ ಅದ್ರ ಮೇಲೆ ಓಡಾಡ್ತಿರೋದು ಅಥವಾ ಕ್ರಿಯೆ ಮಾಡ್ತಿರೋದು ನಿಮ್ಗೆ ಕಾಣಲ್ಲ. ಆದ್ರೆ ಯಾವ ರೀತಿ ಈ ಒಣ ಹೊದಿಕೆ ಮಾಡಿದೀವಿ ಅದನ್ನ ನಿಧಾನವಾಗಿ ಸರ್ವಿಸ್ ನೋಡಿ, ಅದ್ರ ಕೆಳಗೆ ಸಾಕಷ್ಟು ಜೀವಿಗಳು, ಇರುವೆಗಳು, ಗೊದ್ದಗಳು, ಎರೆಹುಳುಗಳು, ಬೇರೆ ಬೇರೆ ರೀತಿ ಕೀಟಗಳು, ಇವು ಎಲ್ಲ ಅಲ್ಲಿ ನಿರಂತರ ಕೆಲಸ ಮಾಡ್ತಾ ಇದಾವೆ. ಇನ್ನೊಂದು ಸ್ವಲ್ಪ ನಾನು ಕಾಲಿಂದ ಇಟ್ಬಿಟ್ಟು ಹಿಂಗೆ ಸರಸ್ ನೋಡಿದ್ರೆ ಇಲ್ಲಿ ಜರಿ ಕೂಡ ಇದೆ, ಚೋಳ ಇದೆ. ಅಕ್ಕ ಆಯ್ತಾರ ಇಟ್ ಚೇಳೆ ನಾನು ಮುಂಚೆನೆ ಹೇಳಲ್ಲ, ಜರಿ ಅಂತ ನಿಂತ ಇದೀವಿ. ಓಕೆ, ಸ್ಕಾರ್ಪಿಯನ್ ಸರಿ ಸ್ನೇಹಿತರೆ. ಹಾಗಾಗಿ ಇಲ್ಲಿ ನಿಮ್ಗೆ ಬೇರೆ ಬೇರೆ ಬಗೆಯ ವಿವಿಧ ಬಗೆಯ
ಜೀವ ವೈವಿಧ್ಯಮಯತೆ ಬಗೆ ಬಗೆಯ ಜೀವಿಗಳು ಇಲ್ಲಿ ಕೆಲಸ ಮಾಡ್ತಾ ಇವೆ, ಆದರೆ ತೆರೆದಿದ್ರೊಳಗೆ ಕೆಲಸ ಮಾಡ್ತಾ ಇಲ್ಲ. Again, there are, I have explained 3 types of the carbon: volatile carbon, unstable, stable carbon. Now you will see that how much maximum quantity of the humus we have to create in the soil. We have to utilize maximum quantity of the straw mulch. We have done it. And as intact, you see the trunk. Yesterday I have told you we want bigger trunk. And bigger trunk you do not buy only